ಬಹಳ ಮುಖ್ಯವಾಗಿ ಕಾಯಬೇಕು ಇನ್ನು. ಹೌದು, ಶಾಸಕರು ಇನ್ನೂ ಕೂಡ ಕಾಯಲೇಬೇಕು. ಯಾಕೆಂದರೆ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ನವರು ಇವತ್ತಿನೇ ಗ್ರೀನ್ ಸಿಗ್ನಲ್ ಕೊಟ್ಟು ನಾಳೆ ಒಳಗಡೆ ಬಹುತೇಕ ಫೈನಲ್ ಆಗಿ ಬಹುತೇಕ ಮುಂದಿನ ಸೋಮವಾರದ ಒಳಗಡೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವೂ ಕೂಡ ನಡೀಬಹುದು ಅಂತೇಳಿ ನಿರೀಕ್ಷೆ ಇತ್ತು. ಆದರೆ ಈಗ ಅನಿವಾರ್ಯ ಕಾರಣಕ್ಕಾಗಿ ಮುಂದೂಡಿಕೆ ಮಾಡಿದ್ದಾರೆ. ಹಾಗಿದ್ದರೂ ಆಕಾಂಕ್ಷಿಗಳು ದೆಹಲಿಯವರೆಗೂ ತಲುಪಿ ತಮ್ಮದೇ ಆದಂತಹ ಪ್ರಯತ್ನಗಳನ್ನು ಏರ್ಪೋರ್ಟ್ನಲ್ಲಿ ಏನೋ ಫ್ಲೈಟ್ ಹತ್ತೋದಕ್ಕಿಂತ ಮುಂಚಿತವಾಗಿಯೂ ಕೂಡ ಮಾತಾಡ್ತಾ ನಮ್ಮನ್ನು ಪರಿಗಣಿಸಿ ನಮ್ಮನ್ನು ಪರಿಗಣಿಸಿದರೆ ಮಾತ್ರ ಸರ್ಕಾರಕ್ಕೆ ಶಕ್ತಿ ಬರುತ್ತೆ, ಸಂಘಟನೆಗೆ ಶಕ್ತಿ ಬರುತ್ತೆ, ಪಕ್ಷಕ್ಕೆ ಶಕ್ತಿ ಬರುತ್ತೆ. ಹೀಗಾಗಿ ತಮ್ಮದೇ ಆದಂತಹ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ತಮ್ಮ ಪರವಾಗಿ ತಾವೇ ವಕಾಲತ್ತು ವಹಿಸ್ತಾ ಇದ್ದಾರೆ. ಹಾಗಾಗಿ ಏನು ನಡೀತಿದೆ ಕಾಂಗ್ರೆಸ್ನ ಮನೆಯೊಳಗಡೆ ಅನ್ನೋದನ್ನು ಈ ವರದಿಯಲ್ಲಿ ತೋರಿಸ್ತೀವಿ. ತಾತ್ಕಾಲಿಕವಾಗಿ ಕಾಂಗ್ರೆಸ್ ಅಧ್ಯಕ್ಷರು ಊರಲ್ಲಿ ಇಲ್ಲ. ಈಗ ಅವ್ರು ಬಂದ ತಕ್ಷಣ ಚರ್ಚೆ ಮಾಡಿ ಪ್ರಕ್ರಿಯೆ ಸಂಪೂರ್ಣವಾಗಿದೆ. विधानसभा के सत्र से पहले मंत्रिमंडल का गठन पूरा कर लिया जाएगा. ಮುಂದಿನ ದಿನಗಳಲ್ಲಿ ಸಂಘಟನೆ ಮಾಡುವ ಉದ್ದೇಶದಲ್ಲಿ ಕೇಳಿದೆ. ನನಗೆ ವಿಶ್ವಾಸ ಇದೆ, ನನಗೆ ಮಾನ್ಯತೆ ಸಿಗ್ತದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಇನ್ನಷ್ಟು ವಿಳಂಬವಾಗ್ತಿದೆ. ದೆಹಲಿಯಲ್ಲಿ ಇವತ್ತು ಇಡೀ ದಿನ ಸಾಲು ಸಭೆಗಳು ನಡೆದವು. 3-4 ಸಭೆಗಳ ಬಳಿಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ದಿಢೀರ್ ಬೆಂಗಳೂರಿಗೆ ವಾಪಸ್ಸಾದರು. ಹಾಗಾಗಿ ಹೊಸ ಸಚಿವರ ಲಿಸ್ಟ್ ಫೈನಲ್ ಆಗಲಿಲ್ಲ. ಇನ್ನೊಂದು ವಾರಕ್ಕೆ ಮುಂದಕ್ಕೆ ಹೋಯಿತು. ಮುಂದಿನ ವಾರ ಮತ್ತೊಂದು ಸಭೆ ಮಾಡಿ ಲಿಸ್ಟ್ ಫೈನಲ್ ಮಾಡುವ ತೀರ್ಮಾನಕ್ಕೆ ಬರಲಾಗಿದೆ. ಸುರ್ಜೇವಾಲಾ ಅವ್ರನ್ನ, ವೇಣುಗೋಪಾಲ್ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ವಿ. ಕಾಂಗ್ರೆಸ್ ಪ್ರೆಸಿಡೆಂಟ್ ಊರಲ್ಲಿಲ್ಲ, ಅವರು ವಾಪಸ್ ಬೆಂಗಳೂರಿಗೆ ಹೋಗಿದ್ದಾರೆ. ತಾತ್ಕಾಲಿಕವಾಗಿ ಅದು ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನ ಯಾವಾಗ ಸೂಚನೆ ಕೊಡ್ತಾರೋ ಅವಾಗ. ಅಂದ್ರೆ ತಾತ್ಕಾಲಿಕ ಅಂದ್ರೆ ಏನು, 1 ವಾರ 2 ವಾರ? ತಾತ್ಕಾಲಿಕ ಅಂದ್ರೆ 1 ವಾರ 2 ವಾರ ಅಲ್ಲ, 2 ವರ್ಷನೇ ಹೋಗ್ಬೇಡಿ. ತಾತ್ಕಾಲಿಕವಾಗಿ ಕಾಂಗ್ರೆಸ್ ಅಧ್ಯಕ್ಷರು ಊರಲ್ಲಿ ಇಲ್ಲ. ಈಗ ಅವ್ರು ಬಂದ ತಕ್ಷಣ ಚರ್ಚೆ ಮಾಡಿ ಅದನ್ನ ಪ್ರಕ್ರಿಯೆ ಸಂಪೂರ್ಣವಾಗಿದೆ. ಸಿದ್ದರಾಮಯ್ಯ ಒಂದು ಲಿಸ್ಟ್, ಡಿಕೆ ಶಿವಕುಮಾರ್ ಒಂದು ಲಿಸ್ಟ್, ಹೈಕಮಾಂಡ್ ಮತ್ತೊಂದು ಲಿಸ್ಟ್, ಹೀಗೆ ಲಿಸ್ಟ್ಗಳನ್ನಿಟ್ಕೊಂಡು ಸಭೆಗಳು ನಡೆದವು. 10 ಜನಪಥ್ನಲ್ಲಿರುವ ಸೋನಿಯಾ ಗಾಂಧಿ ಮನೆಯಲ್ಲಿ ನಡೆದ ಸಭೆಯೂ ಅಪೂರ್ಣವಾಯಿತು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್, ರಣದೀಪ್ ಸುರ್ಜೇವಾಲಾ ಹಾಗೂ ಕೆಸಿ ವೇಣುಗೋಪಾಲ್ ಇದ್ದ ಸಭೆಯಲ್ಲಿ ಸದ್ಯಕ್ಕೆ ಯಾವುದೇ ತೀರ್ಮಾನಗಳಾಗಿಲ್ಲ. ಮುಂದಿನ ವಾರ ಮತ್ತೊಂದು ಸಭೆ ಮಾಡಿ ಆಗಸ್ಟ್ 6ರಿಂದ ಅಧಿವೇಶನ ಶುರುವಾಗಲಿದ್ದು ಅದಕ್ಕೂ ಮುನ್ನವೇ ಆಗಲಿದೆ ಎಂಬ ಸಂದೇಶ ಹೊರಬಿದ್ದಿದೆ. 20 वैकेंसीज कैबिनेट में है और एक स्पीकर का पद खाली है. मंत्रणा होने दीजिए, चर्चा के बाद ही कुछ कहा जा सकता है. प्रयास यही रहेगा कि ज़्यादा से ज़्यादा या सभी वैकेंसीज भरी जाएं. तो सत्र से पहले एक्सपेंशन होगा? जी, मुझे बिल्कुल उम्मीद है कि विधानसभा के सत्र से पहले मंत्रिमंडल का गठन पूरा कर लिया जाएगा. ಬೆಳಿಗ್ಗೆಯಿಂದಲೇ ದೆಹಲಿಯ ಕರ್ನಾಟಕ ಭವನ, ರಣದೀಪ್ ಸುರ್ಜೇವಾಲಾ ಮನೆ, ಕೆಸಿ ವೇಣುಗೋಪಾಲ್ ಮನೆ, ಸೋನಿಯಾ ಗಾಂಧಿ ಮನೆಯಲ್ಲಿ ರಾಜ್ಯ ಸಚಿವ ಸಂಪುಟದ್ದೇ ಚರ್ಚೆಗಳು, ಬೆಳವಣಿಗೆಗಳು ನಡೆದವು. ಸುರ್ಜೇವಾಲಾರನ್ನ ಮೊದಲಿಗೆ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಭೇಟಿಯಾಗಿದ್ದರು. ಬಳಿಕ ಸಿದ್ದರಾಮಯ್ಯ ಭೇಟಿಯಾಗಿದ್ದರು. ನಂತರ ಇಂಧನ ಸಚಿವ ಕೆಜೆ ಜಾರ್ಜ್ ಕೂಡ ಸುರ್ಜೇವಾಲಾ ಮನೆಗೆ ಬಂದು ಸಂಪುಟದ ಬಗ್ಗೆ ಚರ್ಚೆ ಮಾಡಿದ್ದರು. ಅದೆಲ್ಲವೂ ಆದ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಮಾಜಿ ಸಿಎಂ ಸಿದ್ದರಾಮಯ್ಯ ಜೊತೆ ರಾಹುಲ್ ಗಾಂಧಿ ಪ್ರತ್ಯೇಕವಾಗಿ ಚರ್ಚೆ ಮಾಡಿದ್ದರು. ಸಂಪುಟ ಪುನರಚನೆ, ಆಕಾಂಕ್ಷಿಗಳ ಲಿಸ್ಟ್ ಫೈನಲ್ ಬಗ್ಗೆಯೂ ಸಮಾಲೋಚನೆಗಳು ನಡೆದಿದ್ದವು. ಇನ್ನು ಕರ್ನಾಟಕ ಭವನದಲ್ಲೇ ಬೀಡು ಬಿಟ್ಟಿರುವ ಆಕಾಂಕ್ಷಿಗಳು ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಜೊತೆ ಮಾತುಕತೆ ನಡೆಸಿ ಮಂತ್ರಿಗಿರಿಗಾಗಿ ಲಾಬಿ ಮಾಡುತ್ತಿದ್ದಾರೆ. ಸಭೆಗಳು ನಡೆಯೋ ಹೊತ್ತಲ್ಲೇ 10 ಹಲವು ಷರತ್ತುಗಳನ್ನು ಹಾಕಿದ್ದಾರೆ. ಪ್ರಾಂತ್ಯ, ಸಮುದಾಯ ನೋಡಿ ಸಂಪುಟದಲ್ಲಿ ಸ್ಥಾನ ಕೊಡಲಿ, ಕೊಟ್ಟಿರುವ ಜವಾಬ್ದಾರಿ ನಿಭಾಯಿಸಿದವರಿಗೆ ಕೊಡಲಿ, ಜಿಲ್ಲೆ ಪರಿಗಣಿಸಿ ಕೊಟ್ಟರೆ ಪಕ್ಷಕ್ಕೆ ಹಾನಿಯಾಗಬಾರದು, ಸಂಘಟನೆ ಕೊರತೆ ಆಗಬಾರದು, ನಿಷ್ಠಾವಂತರಿಗೆ ಕೊಡಬೇಕು, ಅದು ಬಿಟ್ಟು ವ್ಯವಹಾರ ಮಾಡೋರಿಗೆ ಕೊಡಬಾರದು ಎಂಬ ಸಂದೇಶ ರವಾನಿಸಿದ್ದಾರೆ. ನಾನು ಯಾವತ್ತೂ ಕೂಡ ಭರವಸೆ ಇಟ್ಟುಕೊಂಡಿದ್ದೇನೆ. ಎಲ್ಲ ಒಂದು ಕಡೆಗೆ ವಿಶ್ವಾಸ ಇದೆ. ನನಗೆ ವಿಶ್ವಾಸ ಇದೆ, ನನಗೆ ಮಾನ್ಯತೆ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ. ಸಮುದಾಯವಾರು ನೋಡ್ಲಿ, ಆದ್ರೆ ಎಲ್ಲಿ ಯಾವ ಸಮುದಾಯಕ್ಕೆ ಯಾವ ಪ್ರಾಂತದಲ್ಲಿ ಇವತ್ತು ಕೈ ಬಿಟ್ಟು ಹೋಗಿದೆ,
ಯಾರಿಗೆ ಜವಾಬ್ದಾರಿ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ನಿಭಾಯಿಸಿದ್ದಾರೆ ಅದನ್ನೆಲ್ಲನೂ ನೋಡಬೇಕಾಗುತ್ತೆ. ಸೊ ಯಾರಿಗೆ ಏನು ಸಂಘಟನೆ ಮಾಡುವಂಥ ಶಕ್ತಿ ಇದೆ, ಯಾರು ಜನರ ಜೊತೆ ಬೆರೀತಾರೆ, ಯಾರು ಏನಪ್ಪ ಇದೊಂದು ವ್ಯಾವಹಾರಿಕವಾಗಿರ್ತಕ್ಕಂಥ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ತಿಳ್ಕೊತಾರೆ, ಅವ್ರನ್ನ ದೂರಿಟ್ಟು ಮಾಡಬೇಕು, ಪಕ್ಷದ ನಿಷ್ಠಾವಂತರಿಗೆ ಕೊಡಬೇಕು. ನಮ್ಮ ಗುರುಗಳು ಮತ್ತು ನಮ್ಮ ಸಮಾಜವರು ಈ ಸಲ ಹೈದರಾಬಾದ್ ಕರ್ನಾಟಕರಿಗೆ ಕೊಡಬೇಕಂತ ಡಿಮ್ಯಾಂಡ್ ಮಾಡಿದ್ದಾರೆ. ಮತ್ತು ಈ ಸಲ ಒಂದು ಮೈನಾರಿಟೀಸ್ಗೆ 4 ಕೊಟ್ಟಿದ್ರು ಒಳ್ಳೇದಾಗ್ತದಂತ ನಮ್ಮ ಸಮಾಜ ಎಲ್ಲರೂ ಕೇಳಿದ್ದಾರೆ, ನಮ್ಮ ಎಲ್ಲ MLAs ಕೇಳಿದ್ದಾರೆ, ಮತ್ತು ಹೈಕಮಾಂಡ್ ಇದ್ದಾರೆ, ಅವ್ರು ತೀರ್ಮಾನ ತಗೋತಾರೆ. ನಮಗೆ ವಿಶ್ವಾಸ ಇದೆ ಒಳ್ಳೇದು ಆಗ್ತದೆ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಈಕ್ವಾಲಿಟಿ, ಜಸ್ಟಿಫಿಕೇಷನ್ ಎಲ್ಲರಿಗೆ ಮಾಡ್ತಾರಂತ ಒಂದು ವಿಶ್ವಾಸ ಇದೆ. ನಾನು ಸುಮಾರು ದಿನಗಳಿಂದ ನನಗೊಂದು ಸಚಿವ ಸ್ಥಾನ ಕೊಡಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಮಾಜಿ ಮುಖ್ಯಮಂತ್ರಿಗಳಲ್ಲಿ ಹೈಕಮಾಂಡ್ ಒತ್ತಾಯ ಮಾಡಿದ್ದೆ. ಹೋದ ಸಲ ವಿಸ್ತರಣೆ ಮಾಡುವಾಗ ನೆಕ್ಸ್ಟ್ ಹಾಫ್ ಇಯರ್ ಆದಮೇಲೆ, ಹಾಫ್ ಟರ್ಮ್ ಆದಮೇಲೆ ಕೊಡ್ತೀವಿ ಅಂತ ಹೇಳಿದ್ರು. ನಮ್ಮ ಹೈಕಮಾಂಡ್ ಹತ್ರ ನನ್ನ ಮನವಿಯನ್ನು ಸಲ್ಲಿಸಿದೆ. DK ಶಿವಕುಮಾರ್ ಸಂಪುಟದಲ್ಲಿ ಯಾರಿಗೆಲ್ಲ ಅವಕಾಶ ಸಿಗುತ್ತೆ ಎಂಬ ಕುತೂಹಲ ಇದ್ದೇ ಇದೆ. ಮೊದಲ ಬಾರಿ ಗೆದ್ದವರು ಯುವ ಮುಖಗಳಿಗೆ ಮಣೆ ಹಾಕಬೇಕೆಂಬ ಕೂಗು ಕೂಡ ಕೇಳಿದೆ. ಅವರಿಗೆ ಒಂದು ಅವಕಾಶ ಕೊಟ್ರೆ ಖಂಡಿತ ನನಗೂ ಒಂದು ಅವಕಾಶ ಕೊಡಿ ಅಂತ. ಖಂಡಿತ ಮಹಿಳೆಯರಿಗೆ ಅದೇ ಈಗ ಏನು ನಾವು ವಿಮೆನ್ಸ್ ರಿಸರ್ವೇಶನ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಪಕ್ಷನ ಎಲ್ಲರೂ ನೋಡ್ತಾ ಇದ್ದಾರೆ, ಸಾರ್ವಜನಿಕರು ಅದಕ್ಕೆ ಗಮನಿಸ್ತಾ ಇದ್ದಾರೆ. ಸೊ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಕೊಟ್ರೆ ಆ ದೃಷ್ಟಿಯಲ್ಲಿ ತುಂಬಾ ಒಳ್ಳೇದಾಗುತ್ತೆ. ಯುವಕರಂತೆಲ್ಲ ಒಂದು ಮಾಡಿರ್ತಕ್ಕಂಥ ಕೆಲಸ ಅದರ ಆಧಾರದ ಮೇಲೆ ಪಕ್ಷಕ್ಕೂ ಮುಂದಿನ ದಿನಗಳಲ್ಲಿ ಒಂದು ಸಂಘಟನೆ ಮಾಡೋದೊಂದು ದೃಷ್ಟಿಯಲ್ಲಿ ಇನ್ನೊಂದು ಸ್ವಲ್ಪ ಶಕ್ತಿ ತುಂಬಿದ್ರೆ ಸಂಘಟನೆ ಮಾಡೋಣ ಉದ್ದೇಶದಲ್ಲಿ ಕೇಳ್ತಾ ಇದ್ದೀವಿ. ಸಹಜವಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ, ಏನು ನಿರ್ಧಾರ ಮಾಡುತ್ತೆ, ಯುವಕರಿಗೆ ಏನು ಕೊಡಬೇಕು, ಹಿರಿಯರಿಗೆ ಏನು ಕೊಡಬೇಕು, ಸಾಕಷ್ಟು ಪ್ರಾದೇಶಿಕವಾದಂಥ ಒತ್ತಡಗಳು, ಜಾತಿ ಕಾಂಬಿನೇಷನ್ ಇವೆಲ್ಲ ಇರೋದ್ರಿಂದ ಹೈಕಮಾಂಡ್ ಎಲ್ಲ ತಗೊಂಡು ನೀರಟ್ಟಾಗಿ ಕೂತ್ಕೊಂಡು ಸೂಕ್ತವಾದಂಥ ತೀರ್ಮಾನ ತಗೊಳುತ್ತೆ. ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ. ಹೇಳಂಥದ್ದು, ಪ್ರಯತ್ನ ಪಡೋಂಥದ್ದು ನಮ್ಮ ಒಂದು ಕರ್ತವ್ಯ. ಆಯ್ಕೆ ಮಾಡೋಂಥದ್ದು, ಅವಕಾಶಗಳು ಮಾಡ್ಕೊಳ್ಳೋಂಥದ್ದು ಹೈಕಮಾಂಡ್ ಮಾಡಿಕೊಡುತ್ತೆ. ಅದಕ್ಕೆಲ್ಲರಿಗೂ ಕೂಡ ನಾವು ಬದ್ಧರಾಗಿರ್ತೀವಿ. ಇದರಲ್ಲಿ ಪ್ರಯತ್ನ ಅಷ್ಟೇ. ಹೀಗೆಲ್ಲ ಚರ್ಚೆಗಳು ನಡೆಯುವಾಗಲೇ ರೇಸ್ನಲ್ಲಿರೋ ನಾಯಕರದ್ದು ನಾನಾ ಲೆಕ್ಕಾಚಾರ. ಲಿಂಗಾಯತ ಸಮುದಾಯದಿಂದ ಲಕ್ಷ್ಮಣ ಸವದಿ, ಮಹಾಂತೇಶ್ ಕೌಜಲಗಿ, ಯಶವಂತರಾಯಗೌಡ ಪಾಟೀಲ್, ಅಪ್ಪಾಜಿ ನಾಡಗೌಡ, ಅಶೋಕ್ ಪಟ್ಟಣ್, ಗಣೇಶ್ ಹುಕ್ಕೇರಿ, ಬಸವರಾಜ ರಾಯರೆಡ್ಡಿ, ಕೆ ಷಡಕ್ಷರಿ ಹಾಗೂ ವಿಜಯಾನಂದ ಕಾಶಪ್ಪನವರಿದ್ದಾರೆ. ಒಕ್ಕಲಿಗ ಸಮುದಾಯದಿಂದ KN ಶಿವಲಿಂಗೇಗೌಡ, HC ಬಾಲಕೃಷ್ಣ, ಎಂ ಕೃಷ್ಣಪ್ಪ, ಶರತ್ ಬಚ್ಚೇಗೌಡ, SN ಸುಬ್ಬಾರೆಡ್ಡಿ ಇದ್ದಾರೆ. ಮರಾಠ ಸಮುದಾಯದಿಂದ ಸಂತೋಷ್ ಲಾಡ್ ಹಾಗೂ ಶ್ರೀನಿವಾಸ್ ಮಾನೆ ರೇಸ್ನಲ್ಲಿದ್ದಾರೆ. ಬ್ರಾಹ್ಮಣ ಸಮುದಾಯದಿಂದ RV ದೇಶಪಾಂಡೆ ಹಾಗೂ ದಿನೇಶ್ ಗುಂಡೂರಾವ್ ಇದ್ದಾರೆ. ಮುಸ್ಲಿಂ ಸಮುದಾಯದಿಂದ ಜಮೀರ್ ಅಹಮದ್ ಖಾನ್, ತನ್ವೀರ್ ಸೇಠ್, ರಿಜ್ವಾನ್ ಅರ್ಷದ್ ಹಾಗೂ ಸಲೀಂ ಅಹಮದ್ ಆಕಾಂಕ್ಷಿಗಳು. ಕುರುಬ ಸಮುದಾಯದಿಂದ ರಾಘವೇಂದ್ರ ಹಿಟ್ನಾಳ್ ಹಾಗೂ ಬಸವರಾಜ ಶಿವಣ್ಣನವರಿದ್ದಾರೆ. SC ಬಲಗೈ ಸಮುದಾಯದಿಂದ P ನರೇಂದ್ರ ಸ್ವಾಮಿ, ಅಬ್ಬಯ್ಯ ಪ್ರಸಾದ್, SN ನಾರಾಯಣ ಸ್ವಾಮಿ ಇದ್ದಾರೆ. ಬೋವಿ ಸಮುದಾಯದಿಂದ HV ವೆಂಕಟೇಶ್, AC ಶ್ರೀನಿವಾಸ್ ಇದ್ದಾರೆ. ವಾಲ್ಮೀಕಿ ಸಮುದಾಯದಿಂದ T ರಘುಮೂರ್ತಿ ಹಾಗೂ ಅನ್ನಪೂರ್ಣ ತುಕಾರಾಮ್ ಇದ್ದಾರೆ. ಉಳಿದಂತೆ ಉಪ್ಪಾರ ಸಮುದಾಯದಿಂದ C ಪುಟ್ರಂಗ್ ಶೆಟ್ಟಿ, SC ಎಡಗೈ ಸಮುದಾಯದಿಂದ K ಬಸವಂತಪ್ಪ, ಕೊಡವ ಸಮುದಾಯದಿಂದ AS ಪೊನ್ನಣ್ಣ, ಈಡಿಗ ಸಮುದಾಯದಿಂದ ಮಧು ಬಂಗಾರಪ್ಪ, ಬಂಜಾರ ಸಮುದಾಯದಿಂದ ರುದ್ರಪ್ಪ ಲಮಾಣಿ ಹಾಗೂ ನೇಕಾರ ಸಮುದಾಯದಿಂದ MLC ಉಮಾಶ್ರೀ ಇದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೆಚ್ಚಿನ ರೀತಿಯಲ್ಲಿ ಬೆಂಬಲವನ್ನು ಕೊಟ್ಟಿದ್ದಾರೆ. ಸುಮಾರು 36 ಜನ ಈ ಸಮುದಾಯದ ಶಾಸಕರು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದಾರೆ. ಅದಕ್ಕೆ ಅವರಿಗೆ ಸಚಿವ ಸಂಪುಟದಲ್ಲೂ ಸಹಿತ ಅವರಿಗೆ ಜನಸಂಖ್ಯೆಗೆ ಅಂದರೆ ಏನು ಗೆದ್ದಿದ್ದಂಥದ್ದು ಮತ್ತು ಹಿಂದೆ ಏನು ಸುಮಾರು 7 ಜನ ಇವತ್ತು ಮಾನ್ಯ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಇವತ್ತು ಮಂತ್ರಿಯಾಗಿ ಸೇವೆ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಸೂಕ್ತ ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿದ್ದೇವೆ. ಆದರೆ ಹೈಕಮಾಂಡ್ ಲೆಕ್ಕಾಚಾರ ಬೇರೆಯದ್ದೇ ಇದೆ. ಖಾಲಿ ಇರುವ 20 ಸ್ಥಾನಗಳಲ್ಲಿ 19 ಸ್ಥಾನ ತುಂಬಿ 1 ಸ್ಥಾನ ಖಾಲಿ ಇಡಲು ಚಿಂತನೆ ನಡೆದಿದೆ. ಸಂಜೆ KC ವೇಣುಗೋಪಾಲ್ ಮನೆಯಲ್ಲಿ ನಡೆಯುತ್ತಿರುವ ಸಭೆಯಲ್ಲೂ ಸಂಪುಟದ್ದೇ ಚರ್ಚೆ ನಡೆಯುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ ಕಾಂಗ್ರೆಸ್ನಲ್ಲಿ ಸಚಿವರಾಗೋದಿಕ್ಕೆ ಬೇಕಾಗಿ 20 ಸ್ಥಾನಗಳಿಗೆ 20 ತುಂಬಿದ್ರು ಕೂಡ 40ಕ್ಕಿಂತ ಹೆಚ್ಚು ಜನ ಆಕಾಂಕ್ಷಿಗಳಲ್ಲಿ ಇದ್ದೇ ಇದ್ದಾರೆ. ಒಂದೊಂದು ಜಿಲ್ಲೆಯಲ್ಲಿ ಕನಿಷ್ಠ 2ರಿಂದ 3 ಆಕಾಂಕ್ಷಿಗಳಿದ್ದಾರೆ. ಉದಾಹರಣೆಗೆ ಕೋಲಾರ, ಬೆಂಗಳೂರು ಗ್ರಾಮಾಂತರ ಅಥವಾ ಬೆಳಗಾವಿ ಅಥವಾ ಹಾವೇರಿ
ಯಾವುದೇ ಜಿಲ್ಲೆಯನ್ನು ತೆಗೆದುಕೊಂಡ್ರೂ ಕೂಡ ಅಲ್ಲಿ ಕನಿಷ್ಠ 2, 3, 4 ಜನ ಆಕಾಂಕ್ಷಿಗಳಿದ್ದಾರೆ. ಬೆಳಗಾವಿಯಲ್ಲಂತೂ 5, 6 ಜನ ಆಕಾಂಕ್ಷಿಗಳಿದ್ದಾರೆ. ಬೆಂಗಳೂರಿನಲ್ಲಿ 7, 8 ಜನ ಆಕಾಂಕ್ಷಿಗಳಿದ್ದಾರೆ. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲೂ ಆಕಾಂಕ್ಷಿಗಳಿದ್ದಾರೆ. ಹಾಗೆಯೇ ಚಿಕ್ಕಬಳ್ಳಾಪುರದಲ್ಲಿರ್ಬೋದು, ಯಾವುದೇ ಜಿಲ್ಲೆ ತಗೊಳ್ಳಿ, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆಕಾಂಕ್ಷಿಗಳ ಪಟ್ಟಿ ಭಾಳ ದೊಡ್ಡದಿದೆ. ಈ ಆಕಾಂಕ್ಷಿಗಳಲ್ಲಿ ಅಂತಿಮವಾಗಿ ಇವರು ಮಂತ್ರಿಗಳಾಗಿ ಮಾಡೋದಕ್ಕೆ ಆಗುವಂಥದ್ದು ಕೇವಲ 20 ಜನರನ್ನು ಮಾತ್ರ. ಉದಾಹರಣೆಗೆ ನೀವು ಕೊಪ್ಪಳ ಜಿಲ್ಲೆಯನ್ನು ತೆಗೆದುಕೊಂಡ್ರೆ, ಕೊಪ್ಪಳ ಜಿಲ್ಲೆಯಲ್ಲಿ ಆಲ್ರೆಡಿ ಶಿವರಾಜ್ ತಂಗಡಗಿಯವರು ಮಂತ್ರಿ ಆಗಿದ್ರು. ಶಿವರಾಜ್ ತಂಗಡಗಿಯವರು ಈಗಲೂ ಕೂಡ ಟ್ರೈ ಮಾಡ್ತಾ ಇದ್ದಾರೆ, ನಾನು ಮತ್ತೊಮ್ಮೆ ಮಂತ್ರಿ ಆಗಬೇಕು ಅಂತೇಳಿ. ಹಾಗೆಯೇ ಅದೇ ಜಿಲ್ಲೆಯಿಂದ ಬರುವಂತಹ ಹಿಟ್ನಾಳ್ ಅವರು ಕೂಡ ಮಂತ್ರಿ ಆಗಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ. ಅವರು ಒತ್ತಡ ಹೇರ್ತಾ ಇದ್ದಾರೆ. ರಾಯರೆಡ್ಡಿಯವರು ಅವರು ಕೂಡ ಒತ್ತಡವನ್ನು ಹೇರ್ತಿದ್ದಾರೆ. ಅವರು ಕೂಡ ಸೀನಿಯರ್ MLA, ಹಾಗಾಗಿ ಅವರು ಕೇಳ್ತಾ ಇದ್ದಾರೆ. ತುಮಕೂರು ಜಿಲ್ಲೆಯಲ್ಲೂ ಅಷ್ಟೇ ಭಾಳಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ. ಹೀಗಾಗಿ ಈ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಯಾರನ್ನ ಅಂತಿಮವಾಗಿ 20 ಆಗಿ ಪರಿವರ್ತಿಸ್ತಾರೆ, ಮತ್ತು ಈ ವಿಚಾರದಲ್ಲಿ ಹೈಕಮಾಂಡ್ ಆಲ್ರೆಡಿ ಒಂದು ಕ್ಲಿಯರ್ ಮೆಸೇಜನ್ನು ರಾಜ್ಯ ಕಾಂಗ್ರೆಸ್ಗೆ ಕೊಟ್ಟಿತ್ತು. ಯುವ ಮುಖಗಳಿಗೆ, ಹೊಸಬರಿಗೆ, ಎನರ್ಜಿ ಇರುವಂಥವ್ರಿಗೆ, ಕೆಲಸ ಮಾಡುವಂಥವ್ರಿಗೆ, ಯಾವುದೇ ರೀತಿಯಾದಂತಹ ಕಳಂಕ ಇಲ್ಲದೆ ಇರುವಂಥವ್ರಿಗೆ ಮತ್ತು ಉತ್ಸಾಹಿಗಳಿಗೆ ನೀವು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ. ಹೀಗಿರುವಾಗ ಮತ್ತೆ ಅಲ್ಲಿ TB ಜಯಚಂದ್ರ ಅವ್ರನ್ನ ಮಾತಾಡಿಸಿದ್ರೆ ಅವ್ರು ಹೇಳ್ತಾರೆ ನನ್ನನ್ನು ಪರಿಗಣಿಸ್ತಾರೆ ಅಂತೇಳಿ ನಂಗೆ ಅನಿಸುತ್ತೆ, ನನ್ನ ಅನುಭವ ಅಂತಾರೆ. ರಾಯರೆಡ್ಡಿ ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ ನನ್ನನ್ನು ಪರಿಗಣಿಸ್ತಾರೆ, ನನ್ನ ಅನುಭವ ಅಂತಾರೆ. ನೀವು ಹೋಗಿ RV ದೇಶಪಾಂಡೆ ಅವ್ರನ್ನ ಮಾತಾಡಿಸಿದ್ರೆ ಅವರು ಹೇಳ್ತಾರೆ ನನ್ನ ಹಿರಿತನವನ್ನು ಪರಿಗಣಿಸ್ತಾರೆ ಅಂತ. ಹಾಗಾಗಿ ಹಿರಿಯರು ಇನ್ನೂ ಕೂಡ ಮತ್ತೆ ಮಂತ್ರಿಗಳಾಗಬೇಕು ಅಂತ ಕಾಯ್ತಾ ಇದ್ದಾರೆ. ಹೊಸಬರು ಮಂತ್ರಿಗಳಾಗಬೇಕು ಅಂತ ಕಾಯ್ತಿದ್ದಾರೆ. ಯಾರಿಗೆ ಅವಕಾಶ ಸಿಗುತ್ತೆ ನೋಡಬೇಕಾಗಿದೆ, ಆದರೆ ಕಾಯಬೇಕು ಇನ್ನು ಅನ್ನುವಂಥದ್ದು ಸದ್ಯಕ್ಕೆ ಕಾಂಗ್ರೆಸ್ ಶಾಸಕರ ಪರಿಸ್ಥಿತಿ.